ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನ್ ಸ್ವಲ್ಪ ಹೊತ್ನಲ್ಲಿ ಪೊಲೀಸ್ನವ್ರು ಬಂದ್ಬಿಡ್ತಾರೆ. ಒಳ್ಳೇದಾಯ್ತು. ಈಗ ಅಣ್ಣ ಅಲ್ಲಿ ಖಂಡಿತವಾಗ್ಲೂ ಬರ್ಲೇಬೇಕಾ? ಅವ್ರೇನು ಹೊರಟು ಬರ್ಬೇಕು ಅಂತ ಏನಿಲ್ಲಮ್ಮ. ಅಗತ್ಯ ಇದ್ರೆ ನಾನೇ ಫೋನ್ ಮಾಡಿ ಕರಿತೀನಿ. ಹಾ ಸರಿ ಸರಿ. ಅಣ್ಣಂಗೆ ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ ಅಲ್ವಾ? ಯಾಕಂದ್ರೆ ಒಂದು 10 ದಿನ ಆಸ್ಪತ್ರೆ ಪಕ್ಕದಲ್ಲಿದ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ತಪ್ಪು ತಿಳ್ಕೊಬೇಡಿ ನೀವು. ಬೇಕು ಅಂತಿದ್ರೆ ನಾನೇ ಹೇಳ್ತೀನಮ್ಮ. ನೀವು ಅವಸರ ಬಿದ್ದು ಹೊರಡಬೇಡಿ. ಆ ಕಳ್ತನ ಮಾಡಿದವ್ರು ಯಾರು ಅಂತ ಕಂಡಿಡಿದೇನೆ. ವೀರಣ್ಣ ಬಂದು ಏನ್ ಮಾಡ್ತಾರೆ? ಈ ಮಾತನ್ನ ನೀವೇ ಒಂದ್ಸಲ ಅಣ್ಣಗೆ ಹೇಳ್ಬಿಡಿ. ಅಣ್ಣನ್ಗೊಂದ್ಸಲ ಫೋನ್ ಕೊಡಿ. ಅಣ್ಣ. ಹೇಳಿ ತಮ್ಮಗೌಡ್ರೆ. ವೀರಣ್ಣವ್ರೆ, ನಾವೆಲ್ಲ ಇದೀವಲ್ಲ, ನೀವ್ ಯಾಕೆ ಆತಂಕ ಪಟ್ಕೊಂಡು ಹೊರಟು ಬರ್ತಿದ್ದೀರಲ್ಲ ಅಂತ. ನಿಮ್ ಗಮನಕ್ಕೆ ವಿಷಯ ಗೊತ್ತಿರ್ಲಿ ಅಂತ ಹೇಳ್ದೆ ಅಷ್ಟೇ. ನೀವಿದ್ರೆ ಊರಲ್ಲಿ ದೊಡ್ಡ ಧೈರ್ಯ ಅನ್ನೋದು ನಿಜ. ಆದ್ರೆ ನಿಮ್ಮ ಆರೋಗ್ಯ ಮುಖ್ಯ ಅಲ್ವೇ? ಸರಿ, ನೀವೇ ಎಷ್ಟು ಹೇಳಿದ್ಮೇಲೆ ನಾನ್ಯಾಕೆ ಸುಮ್ಮನೆ. ಏನಾದರೂ ವಿಷಯ ಗೊತ್ತಾದ್ರೆ ನನಗೆ ಫೋನ್ ಮಾಡಿ. ಆಯ್ತು ಆಯ್ತು ವೀರಣ್ಣವ್ರೆ. ನೋಡಿದ್ಯಾ ಅಚ್ಚು, ನೀನ್ ಹೇಳಿದ್ಮೇಲೆ ನಿಮ್ಮಣ್ಣ ಫುಲ್ ಸೈಲೆಂಟು. ನಾನೇನಾದ್ರೂ ನಿನಗೆ ಫೋನ್ ಮಾಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬ್ಯಾಗ್ ಹಿಡ್ಕೊಂಡು ನಿಮ್ಮಣ್ಣ ಊರಿಗೆ ಹೋಗಿ ಪಂಚಾಯತಿ ಕಟ್ಟೆ ಮೇಲೆ ಕೂತಿರ್ತಿದ್ರು. ಅಣ್ಣ, ಅದ್ಕೇನು ಹೇಳ್ತಿರೋದು ನಿನ್ನ ಆರೋಗ್ಯಕ್ಕೋಸ್ಕರ ತಾನೆ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವಿಬ್ರು ಎಷ್ಟು ಅನುಭವಿಸ್ಬೇಕು? ಆಯ್ತು ಬಿಡಮ್ಮ. ಅದ್ಕೇನಾದ್ ಇಬ್ರು ಸೇರಿ ನಾನು ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಾಯ್ತು. ನಾನು ಹೋಗ್ತಾ ಇಲ್ಲ ತಾನೆ, ಬಿಟ್ಬಿಡಿ. ಹಲೋ, ಹೋಗ್ತಾ ಇಲ್ಲ ಅಲ್ಲ, ಅವರೇ ಬರ್ಬೇಡಿ ಅಂತ ಹೇಳಾಯ್ತು. ಹಾ, ಆದ್ರೂ ನೀನ್ ಹೋಗ್ಬೇಕಾ ಈಗ? ಸರಿ ಬಾ, ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಬಾ. ಬೇಡ ಬೇಡ, ನಾನೇನ್ ಚಿಕ್ಕ ಮಗು, ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ. ಗೊತ್ತಾಗಲ್ವಾ? ಎಷ್ಟ್ ದೊಡ್ಡದು? ಅದ್ಕೆ ಬೇಜಾರ್ ಮಾಡ್ಕೊಂಡಿದಾರ ಅನ್ಸುತ್ತೆ. ಹೋಗ್ ಸಮಾಧಾನ ಮಾಡಿ. ಸರಿ ಬಿಡು, ಮೀನ್ ಸಾರ್ ಮಾಡಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ವರ್ಷ. ಹಲೋ ವರ್ಷ. ಅರ್ಚನಾ ಅಕ್ಕ, ಆಗ್ಲೇ ನೀವ್ ಹೇಳಿದ್ರಲ್ಲ, ಅದಕ್ಕೆ ಮನೇಲೆ ವೇಟ್ ಮಾಡ್ತಿದ್ದೆ. ಓ ಹೌದಾ? ಸರಿ ಸರಿ, ನಾನು ಈಗ್ಲೇ ಬಂದೇ ಇರು. ಸರಿ, ಬೇಗ ಬನ್ನಿ. ಅದ್ಕೆ ನಾನ್ ಶಾಂತಿ ನಿವಾಸಕ್ಕೆ ಹೋಗ್ ಬರ್ತೀನಿ. ಸರಿ ಅಚ್ಚು. ಓ ಬಂದ್ಯೇನೋ? ಹೇಳಿದ ಕೆಲ್ಸ ಮಾಡ್ತೇನೋ? ಮಾಡಿದ್ದೀನಯ್ಯ. ಉತ್ಸವ ಮೂರ್ತಿನ ಎಲ್ಲಿಗೆ ತಗೊಂಡೋಗಿ ಇಡೋದಕ್ಕೆ ಕೇಳಿದೆ, ಅಲ್ಲೇ ಇಟ್ಟಿದ್ಯಾ? ಅಲ್ಲ, ನೀವ್ ಹೇಳಿದ್ಮೇಲೆ ತಪ್ಪಿಸ್ಕೊಳಕ್ ಆಯ್ತದ? ಕರೆಕ್ಟಾಗಿ ಇಟ್ಟಿವ್ನಿ. ಕೊನೆಯವರೆಗೂ ಏನ್ ಹೇಳ್ಬೇಕು? ಉತ್ಸವ ಮೂರ್ತಿನ ಕಳುವು ಮಾಡಿಸಿದ್ ಯಾರು? ವೀರಣ್ಣ. ಎಲ್ಲಿ ಬಚ್ಚಿಟ್ಟಿದ್ದಾರೆ? ವೀರಣ್ಣ ಅವ್ರ ತೋಟದಲ್ಲಿ ಯಾವ ಜಾಗದಲ್ಲಿ ಮುಚ್ಚಿಡ್ಬೇಕು ಅಂತಾನೂ ಹೇಳಿದ್ದಾರೆ. ಶಬಾಷ್, ನೀನ್ ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ. ಇನ್ನು ಮೇಲೂ ನಿನ್ಗೇನಾದ್ರೂ ದುಡ್ಡು ಬೇಕು ಅಂದ್ರೆ ನಾನು ಕಳಿಸ್ಕೊಡ್ತೀನಿ. ಇವತ್ತೆಲ್ಲ ಹುಡುಕಾಡ್ಲಿ, ಸುಮ್ನೆ ಬಿಟ್ಬಿಡು. ನೋಡೋ, ನಾಳೆ ಸ್ವಲ್ಪ ಊರ್ ಜನನೆಲ್ಲ ಸೇರ್ಸು. ನಾನು ಹೇಳೋದನ್ನ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊ. ನಾನು ಹೇಳ್ದಾಗೆ ಮಾಡ್ಬೇಕು. ಖಂಡಿತ ಮಾಡ್ತೀನಿ. ಕೊನೆಯವರೆಗೂ ನೀನ್ ನನ್ ಜೊತೆ ನಿಲ್ತೀಯಾ? ಇಲ್ಲ ನಿಮ್ ಯಜಮಾನ ಬಂದ ಅನ್ಬಿಟ್ಟು ಬರ್ಲಿಕ್ಕೆ ಇಲ್ಲಿ ಆಗ್ಬಿಟ್ಟಿಯಾ? ನಂಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಖಂಡಿತವಾಗ್ಲೂ ನೀವ್ ಏನೇನ್ ಹೇಳ್ತೀರೋ ಅದನ್ನೆಲ್ಲ ಮಾಡೇ ಮಾಡ್ತೀನಿ. ಇದ್ರ ಬಗ್ಗೆ ಸಂಶಯನೇ ಇಲ್ಲ. ನೋಡೋ, ನಾನು ಹೇಳ್ದಂಗ್ ಮಾಡಿದ್ರೆ ನಿನಗೆ ಒಳ್ಳೇದು, ಇಲ್ಲ ಅಂದ್ರೆ ನಿನಗೆ ಕೆಟ್ಟದ್ದು. ನನ್ನ ಪೊಲೀಸರು ಇಟ್ಕೊಂಡು ಹೋದ್ರು ನನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಮಾಡಿದ್ರೆ ಸಾಕು ನಂಗೆ. ನೋಡೋ, ಜಾಸ್ತಿ ಅಂದ್ರೆ 2 ತಿಂಗಳು ನಿನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ ನಾನು. ನೋಡು, ನಾನು ಆಲ್ರೆಡಿ ಲಾಯರ್ ಹತ್ರ ಮಾತಾಡಿದ್ದೀನಿ. ನಾನು ಎಲ್ಲ ನೋಡ್ಕೊಂತೀನಿ. ನೀನು ಇದನ್ನೆಲ್ಲ ಯೋಚನೆ ಮಾಡ್ಬೇಡ. ಮಾತು ಕೊಟ್ಟಂಗೆ ವಿಶ್ವಾಸನ ಉಳಿಸ್ಕೊ. ಹೋಗು, ಇವತ್ತು ಕುಡಿದು ಚೆನ್ನಾಗಿ ನಿದ್ದೆ ಮಾಡು. ಹೋಗು, ನಡಿಯೋ.
ವರ್ಷ ಯಾಕೋ ಬೆಚ್ಬಿದ್ದೆ? ಏನಾಯ್ತು? ಅದು ಅಕ್ಕ, ಏನು ಮತ್ತೆ ಅಮ್ಮ ಏನಾದ್ರೂ ಸುಮ್ನೆ ಹೊಡೆದ್ರಾ? ಬೈದ್ರ ನಿಂಗೆ? ಅದೆಲ್ಲ ಏನಿಲ್ಲ ಅಕ್ಕ. ಆಕ್ಚುಲಿ ನಮ್ ಫ್ರೆಂಡ್ಸ್ ಗ್ರೂಪ್ ಒಂದು ಕುಕಿಂಗ್ ಚಾಲೆಂಜ್ ಇಟ್ಕೊಂಡಿದೀವಿ. ಅದು ಆನ್ಲೈನ್ ಅಲ್ಲಿ. ಓ, ಒಬ್ಬೊಬ್ರು ಏನ್ ಮೆನು ಮಾಡ್ತೀವೋ ಅದನ್ನ ಆನ್ಲೈನ್ ಅಲ್ಲಿ ವಿಡಿಯೋ ಮಾಡ್ಬೇಕು. ನೈಸ್, ಗುಡ್ ಕಾನ್ಸೆಪ್ಟ್. ಅಲ್ಲ, ಅಷ್ಟ್ ಹೇಳಕ್ಕೆ ನನ್ನ ಕರ್ದ್ಯಾ? ಅಷ್ಟೆಲ್ಲಕ್ ನಾನ್ ನಿಮ್ನ ಕರಿತೀನಾ? ಮತ್ತೆ ನೀವು ನಂಗೊಂದ್ ಹೆಲ್ಪ್ ಮಾಡ್ಬೇಕು. ಏಯ್, ಏನದು ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ಏನ್ ಹೆಲ್ಪ್ ಬೇಕಾಗಿತ್ತು ಹೇಳು. ಏನಿಲ್ಲ, ನಾನು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತೀನಿ. ನೀವು ಕ್ಯಾಮ್ರಾ ಫ್ರೇಮಲ್ಲಿ ಕಾಣಿಸ್ಕೋಬಾರ್ದು. ಸೀಕ್ರೆಟ್ ಆಗಿ ನಂಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ಬೇಕು. ಕೊಡ್ತೀರಾ? ಹೇ, ಚೀಟಿಂಗಾ? ನೀನ್ ಚೀಟಿಂಗ್ ಮಾಡಿದ್ರೆ ನಾನಿಂಗ್ ಸಪೋರ್ಟ್ ಮಾಡ್ಬೇಕು. ನೋಡಿದ್ರಾ, ನಮ್ ಚಿಕ್ಕಿ ನಂಗೆ ಈ ತರ ಎಲ್ಲ ಹೇಳ್ತಾನೆ ಇರ್ಲಿಲ್ಲ. ತುಂಬಾ ಹೆಲ್ಪ್ ಮಾಡೋರು. ನಾನ್ ನಿನ್ ಚಿಕ್ಕಿ ಅಲ್ವಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಯಾರ್ ಹೇಳಿದ್ದು ನೀವ್ ನಮ್ ಚಿಕ್ಕಿ ಅಲ್ಲ ಅಂತ? ನಾನೇ ಹೇಳ್ತಿದ್ದೀನಲ್ಲ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನನಗಂತೂ ನೀವ್ ನಮ್ ಚಿಕ್ಕಿನೇ. ಆದ್ರೂ ನಾನ್ ನಿಮ್ನ ಅಕ್ಕ ಅಂತಾನೆ ಕರೆಯೋದು. ಹೆಲ್ಪ್ ಮಾಡ್ತೀರಾ ತಾನೇ? ಅಲ್ಲ, ಯಾಕೆ ಅಂದ್ರೆ ನಾವ್ ಮಾಡಿರೋ ಅಡ್ಗೆನ ರುಚಿ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅಷ್ಟಕ್ಕೆ ಹೆಲ್ಪ್ ಮಾಡ್ತೀರಾ ಅದು ಇದು ಅಂತ ಕೇಳ್ಕೊಂಡು ಏನು? ಸರಿ, ಇವಾಗ ನಾನು ಎಲ್ಲಿ ನಿಂತ್ಕೋಬೇಕು? ಅಲ್ಲಿ ಇಲ್ಲ, ಶುರು ಮಾಡೋಣ. ಡನ್. ಹೋಗಿ ಅಲ್ಲಿ. ಸೊ ಫ್ರೆಂಡ್ಸ್, ಈಗ ನಾನು ಅಡ್ಗೆ ಶುರು ಮಾಡ್ತಾ ಇದ್ದೀನಿ. ಓಕೆನಾ? ಎಸ್. ಚೀ ಹೋಗೆ, ಏನೇನೋ ಮಾತಾಡ್ತೀಯ ನೀನು. ನಾಚಿಕೆ ಆಗಲ್ವಾ ನಿನಗೆ? ಫೋನ್ ಇಡು. ಓ, ಮಾವ ನನ್ನನ್ನೇ ನೋಡ್ತಾ ಇದ್ದಾನೆ. ಇದೇ ಕರೆಕ್ಟ್ ಟೈಮ್. ಇವಾಗ ಶುರು ಮಾಡೋಣ.